ಒಮ್ಮೆ ಈ ಸೌತ್ ಕೊರಿಯಾದಲ್ಲಿ ಒಂದು ಮಿಷನರಿ ಕುಟುಂಬವನ್ನ ಗಂಡ ಹೆಂಡತಿ 6-7 ಮಕ್ಕಳು ಒಟ್ಟಿಗೆ ಅವ್ರನ್ನ ಒಂದು ದೊಡ್ಡ ಗುಂಡಿ ತೆಗೆದು ಸಜೀವವಾಗಿ ಸಮಾಧಿ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡ್ತು. ಸಾವಿರಾರು ಜನ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅದನ್ನ ನೋಡೋ ಟೈಮಲ್ಲಿ ಒಬ್ಬೊಬ್ಬರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ಯೇಸು ಬೇಕಾ ಬೇಡವಾ? ನಿನ್ಗೆ ಯೇಸು ಬೇಡ ಅಂತ ಹೇಳಿದ್ರೆ ನಿನಗೆ ಜೀವ ಉಳೀತು, ಸತ್ರು ಪರವಾಗಿಲ್ಲ, ನನಗೆ ಯೇಸು ಬೇಕು ಅಂತ. ಮಕ್ಕಳೆಲ್ಲರೂ ಒಬ್ಬರಿಂದ ಒಬ್ರು ಹೇಳಿದ್ರು ನಮ್ಗೆ ಯೇಸು ಸಾಕು ಅಂತ. ಇಷ್ಟು ಸಾವಿರಾರು ಜನ ನೋಡ್ತಾ ಇರುವಾಗ ಸಜೀವವಾಗಿ ಇವ್ರನ್ನ ಸಮಾಧಿ ಮಾಡಿದ್ರು. ಜನ ಎಲ್ಲಗಳು ಅಂತ ಹಳಕ್ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಕೆಲವರು ಹೇಳಿದ್ರು, ಇವರು ಪ್ರಾಣ ಕೊಟ್ಟು ಯೇಸುವನ್ನ ಬಿಡದೇ ಇದ್ರೆ ಆ ಯೇಸು ಎಷ್ಟು ದೊಡ್ಡ ದೇವರಾಗಿರಬಹುದು, ಆ ದೇವರು ನಮಗೂ ಬೇಕು ಅಂತ. ಹಲ್ಲೆಲೂಯಾ! ಕೂಡಿದ್ದ ಜನ ಸಮೂಹ ಅಲ್ಲ, ಕಾಲಗಳ ನಂತರ, ಅನೇಕ ವರ್ಷಗಳ ನಂತರ ಡಾಕ್ಟರ್ ಪಾಲ್ ಯಾಂಗಿಚೋ ಅವರ ಸಭೆಯ ವಿಶ್ವಾಸಿಗಳಾದರು. ಅವರ ಆರಾಧನೆಗಳು ಸ್ಟೇಡಿಯಂಗಳಲ್ಲಿ ನಡೀತಾ ಇತ್ತು. ಅವರ ಆರಾಧನೆಗಳಿಗೆ ಪ್ರೈಮ್ ಮಿನಿಸ್ಟರ್ಗಳು, ಪ್ರೆಸಿಡೆಂಟ್ಗಳು ಬರಕ್ಕೆ ಆರಂಭ ಮಾಡಿದ್ರು. ಇವತ್ತು ನಾನು ಹೇಳ್ತೇನೆ, ಒಂದು ಕುಟುಂಬ ತ್ಯಾಗ ಮಾಡಿದ್ರಿಂದ ಲಕ್ಷಾಂತರ ಜನ, ಒಬ್ಬ ಕ್ರಿಸ್ತಿಯಾನಿಯ ರಕ್ತ ನೆಲಕ್ಕೆ ಬಿದ್ದರೆ ಒಂದು ತೊಟ್ಟು ರಕ್ತದಲ್ಲಿ ಲಕ್ಷಾಂತರ ಕಣಗಳಿದೆಯಲ್ಲ, ಅಷ್ಟು ಲಕ್ಷಾಂತರ ಆತ್ಮಗಳು ಅವರಿಂದ ಹುಟ್ಟುತ್ತಾರೆ. ಈ ಮಾರ್ಗದಲ್ಲಿ ನಡೆಯುವವರನ್ನ ಕೊಲ್ಲೋದಿಕ್ಕೆ ಅನೇಕರು ಪ್ರಯತ್ನ ಮಾಡಿದ್ರು. ಸತ್ಯವೇದ ಗ್ರಂಥಗಳನ್ನ ಸುಟ್ಟಾಕಿದ್ರು, ಅರ್ಧ ಹಾಕಿದ್ರು. ಆದ್ರೆ ಎಲ್ಲಿ ಸುಟ್ಟಾಕಿದ್ರು ಆ ಸ್ಥಳಗಳೆಲ್ಲ ಇವತ್ತು ಬೈಬಲ್ ಸೊಸೈಟಿ ಆಗಿ ಬೈಬಲ್ ಪ್ರಿಂಟಿಂಗ್ ಆಗ್ತಾ ಇದೆ. ಹಲ್ಲೆಲೂಯಾ! ಏ ಭಾರತ ದೇಶವೇ, ಏ ಕರ್ನಾಟಕವೇ, ಉಪದ್ರವದಲ್ಲಿ ಹಾದು ಹೋಗ್ತಾ ಇರುವುದಾದ್ರೆ ನಾನು ನಿಮ್ಮನ್ನ ಎಚ್ಚರಿಸುತ್ತೇನೆ. ಉಜ್ಜೀವನದ ಕಾಲ ಸಮೀಪವಾಯಿತು. ಉಜ್ಜೀವನದ ಕಾಲ ಸಮೀಪವಾಯಿತು.